ನಾನು ವಾಣಿ. ನಮಸ್ಕಾರ. ನೀವು ಕೇಳುತ್ತಿರುವುದು ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ, ಪ್ರೀತಿ ಅಮೂಲ್ಯ ವಾಣಿ. ನಾನು ನಿಮ್ಮ ಆತಿಥೇಯೆ ವಾಣಿ, ಮತ್ತು ಇಂದು ನನ್ನ ಆತ್ಮಚರಿತ್ರೆ ಎಂದು ಕರೆಯಲ್ಪಡುವ ಕಥೆಯ ನಿಜವಾದ ಆರಂಭವನ್ನು ಗುರುತಿಸುತ್ತದೆ. ಈ ಸಂಚಿಕೆಯಲ್ಲಿ ನೀವು ನನ್ನ ಜೀವನದ 2 ಮಹತ್ವದ ಅಧ್ಯಾಯಗಳನ್ನು ಭೇಟಿಯಾಗುತ್ತೀರಿ. ಮೊದಲನೆಯದು, ಶಿಕ್ಷಕಿಯಾಗಿ ನನ್ನ ವರ್ತಮಾನ. ನನ್ನ ಬುದ್ಧಿವಂತ ವಿದ್ಯಾರ್ಥಿನಿ ಸೌಮ್ಯ ತನ್ನ ಅಧ್ಯಯನದಿಂದ ಏಕೆ ಹಠಾತ್ತನೆ ಗಮನವನ್ನು ಕಳೆದುಕೊಂಡಿದ್ದಾಳೆ? ಒಬ್ಬ ಮನಃಶಾಸ್ತ್ರಜ್ಞೆಯಾಗಿ ನಾನು ಅವಳನ್ನು ಅರ್ಥಮಾಡಿಕೊಂಡು ಅವಳ 100% ಅಂಕಗಳ ಗುರಿಯತ್ತ ಮರಳಿ ತರಲು ಸಾಧ್ಯವೇ? ಎರಡನೆಯದು, 16 ವರ್ಷದವಳಾಗಿದ್ದಾಗ ನನ್ನ ಭೂತಕಾಲ. ಅಲ್ಲಿ ನನ್ನ ತಾಯಿಯ ಅಸಾಮಾನ್ಯ ಗರ್ಭಧಾರಣೆಯು ನನ್ನನ್ನು ತೀವ್ರವಾದ ನಾಚಿಕೆ ಮತ್ತು ಹಿಂಜರಿಕೆಯಿಂದ ತುಂಬಿಸಿತು. ನಾನು ಅಮ್ಮನಿಗೆ ಮಾಡಿದ ಮುಗ್ಧವಾದ ಟಿಪ್ಪಣಿಯು ಅವಳನ್ನು ಮಾನಸಿಕವಾಗಿ ಎಷ್ಟು ದುರ್ಬಲಗೊಳಿಸಿತು ಎಂದರೆ, ಅವಳು ಮತ್ತು ಹುಟ್ಟಲಿರುವ ಮಗು ಅಕಾಲಿಕವಾಗಿ ಮರಣ ಹೊಂದಿದರು. ಈ ಘಟನೆಯು ನನ್ನ ಜೀವನದ ಅತಿದೊಡ್ಡ ಪಾಠವಾಯಿತು. ನಾನು ಎಂದಿಗೂ ಯಾರಿಗೂ ಸಮಸ್ಯೆಯಾಗಬಾರದು. ಒಂದು ವೈಯಕ್ತಿಕ ದುರಂತವು ನನ್ನ ಆಲೋಚನೆಯ ವಿಧಾನವನ್ನು ಶಾಶ್ವತವಾಗಿ ಹೇಗೆ ಬದಲಾಯಿಸಿತು ಎಂಬುದನ್ನು ಕೇಳಿ. ಕಥೆ ಮುಂದುವರಿಯುತ್ತದೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 2, ತಾಯಿಯ ಪಶ್ಚಾತ್ತಾಪ ಮತ್ತು ಮಗಳ ಹೊಸ ಸಂಕಲ್ಪ. 3 ಪ್ರಮುಖ ಪಾತ್ರಗಳ ಒಂದು ನೋಟವನ್ನು ನೀಡಿದ ನಂತರ, ನಾನು ವಾಣಿ, ನನ್ನ ಆತ್ಮಚರಿತ್ರೆ ಎಂದು ಕರೆಯಲ್ಪಡುವ ಕಥೆಯನ್ನು ಬರೆಯಲು ಪ್ರಾರಂಭಿಸುತ್ತೇನೆ. ಮೆರಿಟ್ ವಿದ್ಯಾರ್ಥಿನಿ ಸೌಮ್ಯ ಕಳೆದ ವರ್ಷದವರೆಗೆ ಗಣಿತ ತರಗತಿಯಲ್ಲಿ ಅತ್ಯಂತ ಪ್ರಕಾಶಮಾನ ವಿದ್ಯಾರ್ಥಿನಿಯಾಗಿದ್ದಳು. ಈ ವರ್ಷ 10ನೇ ತರಗತಿಯಲ್ಲಿ ಅವಳು ಏಕೆ ಸರಿಯಾಗಿ ಓದುತ್ತಿಲ್ಲ ಎಂದು ನನಗೆ ತಿಳಿದಿಲ್ಲ. ಅವಳ ಶಿಕ್ಷಕಿಯಾದ ನಾನು, ವಾಣಿ, ಇತ್ತೀಚಿನ ದಿನಗಳಲ್ಲಿ ಇದನ್ನು ನೋಡಿ ತೀವ್ರ ದುಃಖಿತಳಾಗಿದ್ದೇನೆ. 5 ವರ್ಷಗಳ ಹಿಂದೆ ನಾನು ಈ ಶಾಲೆಯಲ್ಲಿ ಮನೋವಿಜ್ಞಾನ ಶಿಕ್ಷಕಿಯಾಗಿ ನೇಮಕಗೊಂಡೆ. 2 ವರ್ಷಗಳ ಹಿಂದೆ ಶಾಲೆಯ ಗಣಿತ ಉಪನ್ಯಾಸಕಿಯೊಬ್ಬಳು ವಿದೇಶದಲ್ಲಿ ವಾಸಿಸುವ ಹುಡುಗನನ್ನು ಮದುವೆಯಾದಳು. ಇದರಿಂದಾಗಿ ಅವಳು ಇದ್ದಕ್ಕಿದ್ದಂತೆ ರಾಜೀನಾಮೆ ನೀಡಿದಳು. ಇದರ ಪರಿಣಾಮವಾಗಿ ಉಂಟಾದ ಖಾಲಿ ಹುದ್ದೆಯನ್ನು ನನ್ನ ಒಪ್ಪಿಗೆಯೊಂದಿಗೆ ತಾತ್ಕಾಲಿಕವಾಗಿ ತುಂಬಲಾಯಿತು. ಈ ಅವಕಾಶ ನನಗೆ ಲಭ್ಯವಾಗಲು ಕಾರಣ ಶಾಲಾ ಮಾಲೀಕರಾದ ಆಲ್ಕಾ ಮೇಡಂ ನನ್ನ ಮೇಲೆ ತೋರಿಸಿದ ವಿಶೇಷ ಪ್ರೀತಿ. ನಾನು ಗಣಿತವನ್ನು ಕಲಿಸಲು ಕೇಳಿಕೊಂಡೆ. ಬಿ.ಎಡ್. ಪದವಿಯಿಲ್ಲದೆ ನಾನು ಉಪನ್ಯಾಸಕಿಯಾಗಿ ಕಲಿಸಲು ಪ್ರಾರಂಭಿಸಿದೆ. ಈ ರೀತಿಯಾಗಿ 11ನೇ ಮತ್ತು 12ನೇ ತರಗತಿಗಳಿಗೆ ಮನೋವಿಜ್ಞಾನವನ್ನು ಕಲಿಸುವುದರ ಜೊತೆಗೆ 6ನೇ ಮತ್ತು 7ನೇ ತರಗತಿಗಳಿಗೆ ಗಣಿತವನ್ನು ಕಲಿಸುವ ಅವಕಾಶವೂ ನನಗೆ ಸಿಕ್ಕಿತು. ಗಣಿತವು ಯಾವಾಗಲೂ ನನ್ನ ನೆಚ್ಚಿನ ವಿಷಯವಾಗಿದೆ. ಆದ್ದರಿಂದ ಕೆಲವು ಪ್ರಯತ್ನಗಳೊಂದಿಗೆ ನಾನು ಗಣಿತವನ್ನು ಚೆನ್ನಾಗಿ ಕಲಿಸಲು ಪ್ರಾರಂಭಿಸಿದೆ. ಕೆಲವೇ ದಿನಗಳಲ್ಲಿ ಗಣಿತದಲ್ಲಿ ಆಸಕ್ತಿ ಇರುವ ಹುಡುಗಿಯರಿಗೆ ನಾನು ನೆಚ್ಚಿನ ಶಿಕ್ಷಕಿಯಾದೆ. ನಾನು ಗಣಿತ ತರಗತಿಗಳನ್ನು ತೆಗೆದುಕೊಳ್ಳುವ ಈ ತಾತ್ಕಾಲಿಕ ವ್ಯವಸ್ಥೆಯು ಈಗ ಶಾಶ್ವತವಾಗಿದೆ. ಇದಕ್ಕಾಗಿ ಶಾಲಾ ಆಡಳಿತ ಮಂಡಳಿಯು ನನಗೆ ಉತ್ತಮ ಸಂಬಳ ಹೆಚ್ಚಳವನ್ನು ಸಹ ನೀಡಿತು. ಗಣಿತಕ್ಕಾಗಿ 6ನೇ ತರಗತಿಯ ಜೊತೆಗೆ ಪ್ರತಿ ವರ್ಷ ಒಂದು ಉನ್ನತ ತರಗತಿಗೆ ಕಲಿಸುವ ಜವಾಬ್ದಾರಿಯನ್ನು ಸಹ ಈಗ ನನಗೆ ವಹಿಸಲಾಗಿದೆ. ನಾನು ಗಣಿತ ಕಲಿಸಲು ಪ್ರಾರಂಭಿಸಿದ ಮೊದಲ ವರ್ಷದಲ್ಲಿ ಸೌಮ್ಯ 6ನೇ ತರಗತಿಯಲ್ಲಿ ಇದ್ದಳು. ಇಂದು ಅವಳು 10ನೇ ತರಗತಿಯಲ್ಲಿ ಇದ್ದಾಳೆ ಮತ್ತು ನಾನು 9ನೇ ಮತ್ತು 10ನೇ ತರಗತಿಗಳಿಗೆ ಗಣಿತ ಉಪನ್ಯಾಸಗಳನ್ನು ಸಹ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದೇನೆ. ಮಕ್ಕಳಿಗೆ ಕೆಲವು ನೆಚ್ಚಿನ ಶಿಕ್ಷಕರು ಇರುವಂತೆ, ಶಿಕ್ಷಕರಿಗೆ ಕೆಲವು ನೆಚ್ಚಿನ ವಿದ್ಯಾರ್ಥಿಗಳು ಇರುತ್ತಾರೆ. ಅವಳ ಶ್ರದ್ಧೆ ಮತ್ತು ಬುದ್ಧಿವಂತಿಕೆಯಿಂದಾಗಿ ಸೌಮ್ಯ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಬ್ಬಳು. ಕಳೆದ 4 ವರ್ಷಗಳಿಂದ ಪ್ರತಿ ಪರೀಕ್ಷೆಯಲ್ಲಿಯೂ ಅವಳು ಗಣಿತದಲ್ಲಿ ನಿರಂತರವಾಗಿ 100% ಅಂಕಗಳನ್ನು ಪಡೆಯುತ್ತಿದ್ದಾಳೆ. ಆದ್ದರಿಂದ ಪ್ರಮುಖ ತರಗತಿಯಾದ 10ನೇ ತರಗತಿಯಲ್ಲಿ ಅವಳ ಹಠಾತ್ ಗಮನ ಭಂಗವು ನನಗೆ ಕಳವಳಕ್ಕೆ ಕಾರಣವಾಯಿತು. ಒಂದೇ ಸಮಯದಲ್ಲಿ 4 ತರಗತಿಗಳನ್ನು ಕಲಿಸುವ ನಮ್ಮಂತಹ ಶಿಕ್ಷಕರಿಗೆ ಪ್ರತಿ ವಿದ್ಯಾರ್ಥಿಯ ಮೇಲೂ ವಿಶೇಷ ಗಮನ ನೀಡುವುದು ಸಾಧ್ಯವಿಲ್ಲ. ಸೌಮ್ಯ ಕಳೆದ 4 ವರ್ಷಗಳಿಂದ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಬ್ಬಳಾಗಿರುವುದರಿಂದ ಅವಳು ನನ್ನ ವೈಯಕ್ತಿಕ ಗಮನವನ್ನು ಪಡೆಯುತ್ತಾಳೆ. ಅವಳು ಪ್ರತಿ ಪರೀಕ್ಷೆಯಲ್ಲಿ 100% ಅಂಕಗಳನ್ನು ಪಡೆಯುವುದನ್ನು ಮುಂದುವರಿಸಬೇಕು ಮತ್ತು ಈ ವರ್ಷದ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿಯೂ ಅದೇ ರೀತಿ ಮಾಡುವ ಮೂಲಕ ನಮ್ಮ ಶಾಲೆಗೆ ಮತ್ತು ನನಗೂ ಹೆಮ್ಮೆ ತರಬೇಕು ಎಂದು ನಾನು ಬಯಸುತ್ತೇನೆ. ನಾನು ಕಲಿಸಿದ ವಿದ್ಯಾರ್ಥಿಯು ಪ್ರತಿ ತರಗತಿಯಲ್ಲಿ ಗಣಿತದಲ್ಲಿ 100% ಅಂಕಗಳನ್ನು ಪಡೆಯಲು ಸಾಧ್ಯವಾದರೆ ಅದು ನನಗೆ ಅಪಾರ ಸಂತೋಷದ ವಿಷಯವಾಗಿರುತ್ತದೆ.
ಆದ್ದರಿಂದ ಸೌಮ್ಯ ತ್ರೈಮಾಸಿಕ ಪರೀಕ್ಷೆಯಲ್ಲಿ 80% ಅಂಕಗಳನ್ನು ಗಳಿಸಿದಾಗ ಅದು ನನಗೆ ತೀವ್ರ ನಿರಾಶೆಯನ್ನುಂಟುಮಾಡಿತು. ಹಿಂದಿನ ದಿನ ಮನೆಯಲ್ಲಿ ಕುಳಿತು ನಾನು ಇದರ ಬಗ್ಗೆ ಆಳವಾಗಿ ಯೋಚಿಸಿದೆ. ಸೌಮ್ಯಾಳ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ನನ್ನ ಮನೋವೈಜ್ಞಾನಿಕ ಪರಿಣತಿಯನ್ನು ಬಳಸಲು ನಾನು ನಿರ್ಧರಿಸಿದೆ. ಅವಳಿಗೆ ಏನಾದರೂ ಸಮಸ್ಯೆ ಇದ್ದರೆ ನಾನು ಅದನ್ನು ಅರ್ಥಮಾಡಿಕೊಳ್ಳಲು, ಪರಿಹರಿಸಲು ಮತ್ತು ಈ ವರ್ಷವೂ 100% ಅಂಕಗಳನ್ನು ಪಡೆಯಲು ಅವಳನ್ನು ಪ್ರೇರೇಪಿಸಲು ಬಯಸುತ್ತೇನೆ. ಆ ನಿರ್ಧಾರದ ಪ್ರಕಾರ ಈ ರಜೆಯ ದಿನದಂದು ನಾನು ಸೌಮ್ಯಾ ಜೊತೆ ಒಂದು ಖಾಲಿ ತರಗತಿಯಲ್ಲಿ ಕುಳಿತಿದ್ದೇನೆ. 11 ವರ್ಷಗಳ ಹಿಂದೆ ನಾವು ಇಬ್ಬರು ಸಹೋದರ ಸಹೋದರಿಯರು. ನನ್ನ ಅಣ್ಣ ಮಯಾಂಕ್ ನನಗಿಂತ 3 ವರ್ಷ ದೊಡ್ಡವನು. ನನಗೆ 16 ವರ್ಷವಾದಾಗ ಒಂದು ದಿನ ನಮ್ಮ ಅಮ್ಮ 45ನೇ ವಯಸ್ಸಿನಲ್ಲಿ ಮತ್ತೆ ಗರ್ಭಿಣಿಯಾಗಿದ್ದಾಳೆ ಎಂದು ನಮಗೆ ತಿಳಿಯಿತು. ಇದು ಬಹಳ ಅಸಾಮಾನ್ಯ ಘಟನೆ. ಮಯಾಂಕ್ ಭಯ್ಯಾನ ಭಾವನೆಗಳು ನನಗೆ ತಿಳಿದಿಲ್ಲ. ಆದರೆ ಇದರಿಂದ ನನಗೆ ತೀವ್ರ ನಾಚಿಕೆಯಾಯಿತು. ಅವಳು ಹೆರಿಗೆಯಾದಾಗ ಮತ್ತು ನಮ್ಮ ತಂಗಿ ಅಥವಾ ತಮ್ಮ ಹುಟ್ಟಿದಾಗ ಈ ಸತ್ಯವನ್ನು ನನ್ನ ನೆರೆಹೊರೆಯವರಿಗೆ ಮತ್ತು ಸ್ನೇಹಿತರಿಗೆ ಹೇಗೆ ಹೇಳಲಿ ಎಂದು ನಾನು ನಿರಂತರವಾಗಿ ಚಿಂತಿಸುತ್ತಿದ್ದೆ. ಸಣ್ಣಪುಟ್ಟ ವಿಷಯಗಳಿಗೆ ಹುಡುಗಿಯರು ಒಬ್ಬರನ್ನೊಬ್ಬರು ಗೇಲಿ ಮಾಡುವುದು ಮತ್ತು ಗುರಿಯಾಗಿಸುವುದು ನಮ್ಮ ಶಾಲೆಯಲ್ಲಿ ಸಾಮಾನ್ಯ ಪ್ರವೃತ್ತಿ ಎಂದು ನನಗೆ ತಿಳಿದಿದೆ. ಅಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ವಿಷಯಕ್ಕಾಗಿ ಹುಡುಗಿಯರು ಖಂಡಿತವಾಗಿಯೂ ನನ್ನನ್ನು ಗೇಲಿ ಮಾಡುತ್ತಾರೆ ಮತ್ತು ವಾಗ್ದಾಳಿ ನಡೆಸುತ್ತಾರೆ ಎಂದು ನಾನು ಭಾವಿಸಿದೆ. ಮಗುವಿಗೆ ಜನ್ಮ ನೀಡುವುದಕ್ಕಿಂತ ಗರ್ಭಪಾತ ಮಾಡಿಸಿಕೊಳ್ಳುವಂತೆ ನಾನು ಅಮ್ಮನನ್ನು ಕೇಳಬೇಕು ಎಂಬ ಆಲೋಚನೆ ನನಗೆ ಬಂತು. ನಾನು ಕೆಲ ದಿನ ಈ ಹತಾಶೆಯಲ್ಲೇ ಉಳಿದೆ. ನನಗೆ ಅದನ್ನು ಸಹಿಸಲು ಆಗಲಿಲ್ಲ. ಅಮ್ಮ, ನನಗೆ ಇನ್ನೂ ಸಹೋದರರು ಬೇಡ, ದಯವಿಟ್ಟು ಇದಕ್ಕೆ ಜನ್ಮ ನೀಡಬೇಡ ಎಂದು ನಾನು ಅಮ್ಮನಿಗೆ ಏಕಾಂತದಲ್ಲಿ ಹೇಳಿದೆ. ಅಮ್ಮ ನನ್ನ ಮುಖದತ್ತ ನಿತ್ರಾಣದ ನೋಟವನ್ನು ಬೀರಿ ಸುಮ್ಮನಾದಳು. ಅಮ್ಮ, ಏಕೆ ಮೌನವಾಗಿದ್ದೀಯಾ? ನೀನು ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ ಎಂದು ಏಕೆ ಹೇಳುವುದಿಲ್ಲ ಎಂದು ನಾನು ಗೊಣಗುತ್ತಾ ಕೇಳಿದೆ. ಅಮ್ಮ ನನ್ನ ಮುಖದತ್ತ ನಿತ್ರಾಣದ ನೋಟವನ್ನು ಬೀರಿ ಸುಮ್ಮನಾದಳು. ವಾಣಿ, ನಾವು ತಪ್ಪು ಮಾಡಿದ್ದೇವೆ. ಈಗ ಅದನ್ನು ಸರಿಪಡಿಸಲು ನನಗೆ ಯಾವುದೇ ಮಾರ್ಗವಿಲ್ಲ. ಅಮ್ಮ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಳು. ನಿಮಗೆ ಪರಿಹಾರ ಬೇಕಾದರೆ ನೀವು ಅದನ್ನು ಕಂಡುಕೊಳ್ಳುತ್ತೀರಿ ಅಮ್ಮ ಎಂದು ನಾನು ಒಂದು ಯೋಜನೆಯನ್ನು ಸೂಚಿಸಿದೆ. ಅಮ್ಮನ ಕಣ್ಣುಗಳಲ್ಲಿ ನೀರು ಬರಲು ಪ್ರಾರಂಭಿಸಿತು. ನಾನು ಏನು ಹೇಳಲು ಬಯಸಿದ್ದೆ ಎಂದು ಅವಳು ಅರ್ಥಮಾಡಿಕೊಂಡಳು. ನಿನ್ನ ತಂದೆಯು ಗರ್ಭಪಾತಕ್ಕೆ ಕೇಳುತ್ತಿದ್ದಾರೆ, ಆದರೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಇದೆಲ್ಲ ನಮ್ಮ ತಪ್ಪಿನಿಂದಲೇ ಸಂಭವಿಸಿತು. ಈ ಅಮಾಯಕ ಮಗುವಿನ ತಪ್ಪೇನಿದೆ? ಅಮ್ಮ ಮಾತನಾಡುತ್ತಿದ್ದಂತೆ ಅವಳ ಧ್ವನಿಯೊಡೆಯಿತು. ಅವಳು ಸ್ವಾಭಾವಿಕವಾಗಿ ತನ್ನ ಉಬ್ಬಿದ ಹೊಟ್ಟೆಯ ಮೇಲೆ ಕೈ ಹಾಕಿದಳು. ಬಹುಶಃ ನಾನೇ ಅಮ್ಮನ ಭಾವನೆಯನ್ನು ಅರ್ಥಮಾಡಿಕೊಳ್ಳಲು ತುಂಬಾ ಚಿಕ್ಕವಳಾಗಿದ್ದೆ. ಅಮ್ಮ ಹೇಳಿದ ನಂತರವೇ ನನಗೆ ಗರ್ಭಪಾತದ ಅರ್ಥ ತಿಳಿಯಿತು. ಅಷ್ಟರಲ್ಲಿ ಅಮ್ಮ ಅಳಲು ಶುರು ಮಾಡಿದಳು. ವಾಣಿ, ಅಪ್ಪನಿಗೆ ಬೇಡ, ನಿನಗೂ ಬೇಡ, ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ವಯಸ್ಸಿನಲ್ಲಿ ಮತ್ತೆ ತಾಯಿಯಾಗುವ ಶಕ್ತಿ ನನಗಿಲ್ಲ. ನಾನೂ ಕೂಡ 2 ಮಕ್ಕಳಿಗಿಂತ ಹೆಚ್ಚು ಬೇಡ ಎಂದು ಬಯಸುತ್ತೇನೆ. ಈ ದಿನಗಳಲ್ಲಿ ನನಗೆ ಪರಿಚಯಸ್ಥರು ಮತ್ತು ಸಂಬಂಧಿಕರ ಕಣ್ಣುಗಳನ್ನು ನೋಡಲು ಕೂಡ ಆಗುತ್ತಿಲ್ಲ. ನನಗೆ ತೀವ್ರ ನಾಚಿಕೆಯಾಗುತ್ತಿದೆ. ಹಾಗಿದ್ದು ನಾನು ನನ್ನ ಸ್ವಂತ ಮಗುವನ್ನು ಹೇಗೆ ಕೊಲ್ಲಲಿ? ಅಮ್ಮ ಅಳುತ್ತಾ ನನಗೆ ಹೇಳಿದಳು. ಇದು ತುಂಬಾ ಕಷ್ಟಕರ ಪರಿಸ್ಥಿತಿಯಾಯಿತು. ಒಂದು ಕಾಲದಲ್ಲಿ ನಾನು ನನ್ನ ತಾಯಿಯ ಗರ್ಭದಲ್ಲಿ ಇದ್ದೆ. ಅಮ್ಮ ಹೇಳಿದ ನಂತರ ನನಗೆ ಈ ಯೋಚನೆ ಬಂತು. ಆಗ ಯಾರದ್ದೋ ಸಲಹೆಯ ಮೇರೆಗೆ ಅಮ್ಮ ಗರ್ಭಪಾತ ಮಾಡಿಸಿಕೊಂಡಿದ್ದರೆ ನಾನು ಆಗಲೇ ಸತ್ತು ಹೋಗಿರುತ್ತಿದ್ದೆ. ಇಂದು ಅಮ್ಮನಿಗೆ ಇಂತಹ ವಿಷಯ ಹೇಳಲು ನಾನು ಜೀವಂತವಾಗಿರುತ್ತಿರಲಿಲ್ಲ. ನನ್ನ ದೇಹದಲ್ಲಿ ಒಂದು ನಡುಕ ಹರಿಯಿತು. ನಾನು ಅಳಲು ಪ್ರಾರಂಭಿಸಿದೆ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇಂತಹ ವಿಷಯವನ್ನು ಯೋಚಿಸುವುದಕ್ಕೂ ಮತ್ತು ಅದನ್ನು ಮಾಡುವುದಕ್ಕೂ ಇರುವ ವ್ಯತ್ಯಾಸ ಎಷ್ಟು ದೊಡ್ಡದು ಎಂದು ನನಗೆ ತಿಳಿದಿರಲಿಲ್ಲ. ನನಗೆ ತಿಳಿದಿದ್ದರೆ ನಾನು ಇದನ್ನು ಎಂದಿಗೂ ಹೇಳುತ್ತಿರಲಿಲ್ಲ. ನಾನು ಅವಳಲ್ಲಿ ಕ್ಷಮೆ ಕೋರಿದೆ. ನಾನು ಅಳುವುದು ನೋಡಿ ಅಮ್ಮನ ಕಣ್ಣೀರು ನಿಂತಿತು. ಅವಳು ನನ್ನನ್ನು ಅಪ್ಪಿಕೊಂಡಳು ಮತ್ತು ನಾನು ಅಳುವುದನ್ನು ನಿಲ್ಲಿಸಲು ನನ್ನ ತಲೆಯನ್ನು ಸವರಿದಳು. ಅವಳು ನನ್ನ ಕಣ್ಣೀರನ್ನು ಒರೆಸಿದಳು. ಅಮ್ಮ, ನಿನ್ನ ಅಥವಾ ನನ್ನ ಅವಮಾನ, ಹಿಂಜರಿಕೆ ಒಂದು ಅಮಾಯಕ ಮಗುವಿನ ಜೀವಕ್ಕಿಂತ ದೊಡ್ಡದಲ್ಲ. ನಾನು ಇನ್ನು ಮುಂದೆ ಇಂತಹ ವಿಷಯವನ್ನು ಎಂದಿಗೂ ಯೋಚಿಸುವುದಿಲ್ಲ ಅಥವಾ ಹೇಳುವುದಿಲ್ಲ. ನನ್ನ ಧ್ವನಿ ನಿರ್ಧಾರಿತವಾಯಿತು. ವಾಣಿ, ನಾನು ನನ್ನ ತಾಯಿಯಂತೆ, ನಿನ್ನ ಅಜ್ಜಿಯಂತೆ ನನ್ನನ್ನು ರೂಪಿಸಿಕೊಂಡಿದ್ದೇನೆ. ನನ್ನ ತಾಯಿ ಎಂದಿಗೂ ಯಾರಿಗೂ ಸಮಸ್ಯೆಯನ್ನು ಸೃಷ್ಟಿಸಲಿಲ್ಲ. ನಾನು ಯಾವಾಗಲೂ ಹಾಗೆಯೇ ಯೋಚಿಸಿದೆ ಮತ್ತು ಮಾಡಿದೆ.
ನಾನು ಯಾವಾಗಲೂ ಕುಟುಂಬದಲ್ಲಿ ಎಲ್ಲರ ನಡುವೆ ಒಂದು ಪರಿಹಾರವಾಗಿರಲು ಬಯಸಿದ್ದೆ. ಯಾರಿಗೂ ಸಮಸ್ಯೆಯನ್ನು ಸೃಷ್ಟಿಸಬಾರದು. ನಮ್ಮ ತಪ್ಪಿನಿಂದಾಗಿ ನಾವು ನಿಮಗೆ, ಮಕ್ಕಳಿಗೆ ಈ ಸಮಸ್ಯೆಯನ್ನು ಸೃಷ್ಟಿಸಿದ್ದೇವೆ. ನನ್ನನ್ನು ಕ್ಷಮಿಸಿ. ಅಮ್ಮನ ಧ್ವನಿಯಲ್ಲಿ ಪಶ್ಚಾತ್ತಾಪದ ಭಾವವಿತ್ತು. ಅಮ್ಮ, ಹಾಗೆ ಹೇಳಬೇಡ. ಮನೆಗೆ ಬರುವ ತಂಗಿ ಅಥವಾ ತಮ್ಮ ನಮಗೆ ಸಮಸ್ಯೆಯಾಗುವುದಿಲ್ಲ. ಬದಲಿಗೆ ಅವರು ಯಾವಾಗಲೂ ನಮಗೆ ಪ್ರೀತಿಪಾತ್ರರಾಗಿರುತ್ತಾರೆ. ನಾನು ಅಮ್ಮನ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸಿದೆ. ಅಮ್ಮನ ಮುಖದಲ್ಲಿ ಕೃತಜ್ಞತೆಯ ಭಾವನೆ ಮೂಡಿತು. ಈ ರೀತಿಯಾಗಿ ನಮ್ಮ ಸಂಭಾಷಣೆ ಮುಕ್ತಾಯವಾಯಿತು. ಈ ಚರ್ಚೆಯು ನನ್ನ ಜೀವನಕ್ಕೆ ವಿಶೇಷ ಮೌಲ್ಯವನ್ನು ನೀಡಿತು. ನಾನು ನಿರ್ಧರಿಸಿದೆ, ನಾನು ಕೂಡ ಎಂದಿಗೂ ಯಾರಿಗೂ ಸಮಸ್ಯೆಯಾಗಬಾರದು. ನಾನು 10 ನಿಮಿಷಗಳಲ್ಲಿ ಹಠಾತ್ತನೆ ತುಂಬಾ ಬೆಳೆದಿದ್ದೇನೆ ಎಂದು ನನಗೆ ಅನಿಸಿತು. ಮೊದಲು ಜೀವನದ ವಿಶಿಷ್ಟ ಸ್ವಭಾವ ನನ್ನ ದೃಷ್ಟಿಯಲ್ಲಿ ಸ್ಪಷ್ಟವಾಗಿರಲಿಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಈಗ ಎಲ್ಲರ ಜೀವನ ಮತ್ತು ನನ್ನ ಜೀವನವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ಈ ವಿಷಯವು ನೆರೆಹೊರೆಯ ಹುಡುಗಿಯರ ಮೂಲಕ ಶಾಲೆಗೆ ತಲುಪಿತು. ಆಗ ನಾನು ಶಂಕಿಸಿದಂತೆ ನನ್ನ ಸಹಪಾಠಿಗಳು ಅವರು ಬೇಕಾದಾಗ ನನ್ನನ್ನು ಗೇಲಿ ಮಾಡಲು ಮತ್ತು ವಾಗ್ದಾಳಿ ಮಾಡಲು ಪ್ರಾರಂಭಿಸಿದರು. ನಾನು ಎಷ್ಟೇ ನಿರ್ಲಕ್ಷಿಸಿದರೂ ದುಃಖದಿಂದ ತಲೆ ತಗ್ಗಿಸಿದೆ. ನಾನು ಎಲ್ಲರಿಂದ ದೂರವಿರಲು ಪ್ರಯತ್ನಿಸಿದೆ. ಈ ಹುಡುಗಿಯರು ನನ್ನ ವಯಸ್ಸಿನವರು, ಆದರೆ ಈ ಘಟನೆಯಿಂದ ನನಗೆ ಬಂದ ಪ್ರಬುದ್ಧತೆ ಅವರ ದೃಷ್ಟಿಕೋನ ಮತ್ತು ಆಲೋಚನೆಗೆ ಬರಲಿಲ್ಲ. ನಾನು ವಿಚಲಿತಳಾಗಿದ್ದೇನೆ ಎಂದು ಅವರು ಖಂಡಿತವಾಗಿಯೂ ಅರ್ಥಮಾಡಿಕೊಂಡರು. ಅವರು ನನ್ನ ಮೇಲಿನ ತಮ್ಮ ಹಾಸ್ಯ, ವ್ಯಂಗ್ಯ ಮತ್ತು ಗೇಲಿಗಳನ್ನು ನಿಲ್ಲಿಸಿದರು. ನನ್ನ 11ನೇ ತರಗತಿ ಪರೀಕ್ಷೆಗಳು ಮುಗಿದವು. ಆಗಲೇ ಅಮ್ಮನ ಹೆರಿಗೆಯ ದಿನ ಬಂದಿತು. ಬಹುಶಃ ಇದು ಅಮ್ಮನ ವಯಸ್ಸಿನ ಕಾರಣದಿಂದಾಗಿರಬಹುದು ಅಥವಾ ಅವಳ ಮಾನಸಿಕ ದುರ್ಬಲತೆಯಿಂದಾಗಿರಬಹುದು, ಆದರೆ ಅವಳ ಸ್ಥಿತಿ ಹದಗೆಟ್ಟಿತು. ಅವಳನ್ನು ತಕ್ಷಣವೇ ಒಂದು ಉತ್ತಮ, ದೊಡ್ಡ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿತ್ತು. ಮಯಾಂಕ್ ಭಯ್ಯಾನ ಎಂಜಿನಿಯರಿಂಗ್ ಪ್ರವೇಶಕ್ಕಾಗಿ ಅಪ್ಪ ತನ್ನ ಆರ್ಥಿಕ ಸ್ಥಿತಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದರು. ಅವರು ಅಮ್ಮನನ್ನು ಜಿಲ್ಲಾ ಆಸ್ಪತ್ರೆಗೆ ಮಾತ್ರ ಕರೆದೊಯ್ಯಲು ಸಾಧ್ಯವಾಯಿತು. ಅಲ್ಲಿ ವೈದ್ಯರು ಅಮ್ಮನನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ತಾಯಿ ಮತ್ತು ಹುಟ್ಟಲಿರುವ ಮಗು ಅಕಾಲಿಕವಾಗಿ ಮರಣ ಹೊಂದಿದರು. ವಾಣಿ, ಈಗ ನನಗೆ ಮಗುವನ್ನು ಹೊಂದುವ ವಯಸ್ಸು. ನೀನು ಈಗ ಮಕ್ಕಳನ್ನು ಹೆರುವುದು ನಿಲ್ಲಿಸಬೇಕು ಎಂದು ನಿಮ್ಮ ಅಮ್ಮನಿಗೆ ಏಕೆ ಹೇಳುವುದಿಲ್ಲ? ನನ್ನ ಪ್ರೀತಿಯ ಸ್ನೇಹಿತೆಯರಲ್ಲಿ ಒಬ್ಬಳು ಎಲ್ಲರ ಮುಂದೆ ನನ್ನನ್ನು ಗೇಲಿ ಮಾಡುತ್ತಾ ಹೀಗೆ ಹೇಳಿದಳು. ನಿಜವಾಗಿಯೂ ಆ ದಿನ ಅವರ ಮುಗ್ಧತೆಯಿಂದ ಪ್ರೇರಿತವಾದ ಕ್ರೂರತೆಯು ಎಲ್ಲರ ಮುಂದೆ ಅಲ್ಲೇ ನನ್ನನ್ನು ಅಳುವಂತೆ ಮಾಡಿತು. ಅಳುತ್ತಾ ನಾನು ತರಗತಿಯ ಹಿಂಬದಿಯ ಮೇಜಿನ ಬಳಿಗೆ ಹೋದೆ. ನನ್ನ ಸ್ನೇಹಿತರ ಹೃದಯವು ನನ್ನ ಅಳುವಿನಿಂದ ಕರಗಿತೋ ಅಥವಾ ಅವರು ತಮ್ಮ ಹಾಸ್ಯ ಮತ್ತು ವ್ಯಂಗ್ಯದ ಬಗ್ಗೆ ಹೆಮ್ಮೆಪಟ್ಟರೂ ನನಗೆ ತಿಳಿದಿಲ್ಲ. ನಾನು ಈಗ ಹಿಂಬದಿಯ ಮೇಜಿನ ಮೇಲೆ ಕುಳಿತುಕೊಳ್ಳಲು ಪ್ರಾರಂಭಿಸಿದೆ. ನಾನು ಯಾರೊಂದಿಗೂ ಮಾತನಾಡುವುದಿಲ್ಲ. ನಾನು ನನ್ನ ಮನಸ್ಸು ಮತ್ತು ಸಮಯವನ್ನು ಅಧ್ಯಯನ ಮತ್ತು ಅಭ್ಯಾಸಕ್ಕೆ ಹೆಚ್ಚು ಮೀಸಲಿಡಲು ಪ್ರಾರಂಭಿಸಿದೆ. ಆಗ ನನ್ನ ಸ್ನೇಹಿತೆಯರು ಸಹ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅಂತಹದ್ದೇನೂ ಇಲ್ಲ, ನಾನು ಪ್ರವೇಶ ಪರೀಕ್ಷೆಯತ್ತ ಗಮನ ಹರಿಸುತ್ತಿದ್ದೇನೆ ಎಂದು ನಾನು ಆಳವಾಗಿ ನೋವಾದರೂ ಹೊರನೋಟಕ್ಕೆ ಅವರಿಗೆ ಹೇಳಿದೆ. ಇದು ನಮಗೆ ಒಂದು ದೊಡ್ಡ ದುರಂತವಾಗಿತ್ತು. ನನ್ನ ತಾಯಿಯ ಸಾವಿಗೆ ಎಲ್ಲೋ ನಾನು ಜವಾಬ್ದಾರಳು ಎಂದು ನನಗೆ ಅನಿಸಿತು. ನಾನು ಅಮ್ಮನಿಗೆ ಆ ಮಾತು ಹೇಳದೇ ಇದ್ದಿದ್ದರೆ ಬಹುಶಃ ಅವಳು ಮಾನಸಿಕವಾಗಿ ದುರ್ಬಲಗೊಳ್ಳುತ್ತಿರಲಿಲ್ಲ ಮತ್ತು ಈ ಪರಿಸ್ಥಿತಿಯನ್ನು ಸುರಕ್ಷಿತವಾಗಿ ಜಯಿಸಲು ಸಾಧ್ಯವಾಗುತ್ತಿತ್ತು. ನನ್ನ ತಪ್ಪಿಗೆ ನಾನು ದೊಡ್ಡ ಬೆಲೆಯನ್ನು ತೆತ್ತೆ. ನನ್ನನ್ನು ಗೇಲಿ ಮಾಡುತ್ತಿದ್ದ ಮತ್ತು ಹಾಸ್ಯ ಮಾಡುತ್ತಿದ್ದ ಹುಡುಗಿಯರು ಈಗ ಸಹಾನುಭೂತಿ ವ್ಯಕ್ತಪಡಿಸಿದರು. ಅವರ ತಪ್ಪನ್ನು ಅವರು ಸರಿಪಡಿಸುವುದು ನನಗೆ ಯಾವುದೇ ಅರ್ಥವನ್ನು ನೀಡಲಿಲ್ಲ. ದುಃಖವು ನನ್ನನ್ನು ಶಾಶ್ವತವಾಗಿ ಆವರಿಸಿತು. ಅಂದಿನಿಂದ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಮೌನವಾಗಿ ಮಾಡಲು ಪ್ರಾರಂಭಿಸಿದೆ ಮತ್ತು ನನ್ನ ಅಧ್ಯಯನದಲ್ಲಿ ನನ್ನನ್ನು ಕಳೆದುಕೊಳ್ಳಲು ಪ್ರಯತ್ನಿಸಿದೆ. ನಾನು 12ನೇ ತರಗತಿಗೆ ಬಂದೆ. ಆಗ ರಾಗಿಣಿ ಮೇಡಂ ನನ್ನ ಮೇಲೆ ಹೆಚ್ಚಿನ ಗಮನವನ್ನು ನೀಡಿದರು ಮತ್ತು ನನ್ನ ಉತ್ಸಾಹವನ್ನು ಹೆಚ್ಚಿಸಿದರು. ಅವರು ನನ್ನೊಂದಿಗೆ ಹಲವು ಬಾರಿ ಏಕಾಂತದಲ್ಲಿ ಮಾತನಾಡಿದರು. ಅವರು ನಮ್ಮ ಕುಟುಂಬ ಮತ್ತು ನನ್ನ ಮಾನಸಿಕ ಸ್ಥಿತಿಯ ಬಗ್ಗೆ ಕೇಳುತ್ತಿದ್ದರು. ಒಮ್ಮೆ ನನಗೆ ಧೈರ್ಯ ತುಂಬಿ ಅವರು ಹೇಳಿದರು, ವಾಣಿ, ಒಬ್ಬ ವ್ಯಕ್ತಿಯ ಕಷ್ಟದ ಸಮಯವು ಹಾದುಹೋಗುತ್ತದೆ. ಅವರು ನನ್ನೊಂದಿಗೆ ಹೀಗೆ ಮಾತನಾಡಿದಾಗ ನಾನು ಅವರಲ್ಲಿ ನನ್ನ ಕಳೆದುಹೋದ ತಾಯಿಯ ಚಿತ್ರವನ್ನು ಕಂಡೆ. ಜೆಮಿನಿ ವಿಮರ್ಶೆ ಮತ್ತು ಸೃಜನಾತ್ಮಕ ಮಾರ್ಗದರ್ಶನ. ಪ್ರಿಯ ಶ್ರೋತೃಗಳೇ, ಇದರೊಂದಿಗೆ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಪಿಸೋಡ್ 2 ಮುಕ್ತಾಯವಾಗುತ್ತದೆ.
ಕಥಾ ರಚನೆ ಮತ್ತು ಭಾವನಾತ್ಮಕ ಆಳದ ದೃಷ್ಟಿಯಿಂದ ಈ ಸಂಚಿಕೆ ಅತ್ಯುತ್ತಮವಾಗಿದೆ. ಎಪಿಸೋಡ್ 2ರ ಶಕ್ತಿ ಮತ್ತು ರಚನೆ. ಅದ್ಭುತ ನಿರೂಪಣೆಯ ವಿಭಜನೆ. ಸಂಚಿಕೆಯು ವಾಣಿಯ ವರ್ತಮಾನ, ಶಿಕ್ಷಕಿ, ವಿದ್ಯಾರ್ಥಿನಿ ಸೌಮ್ಯ ಬಗ್ಗೆ ಕಳವಳ, ಮತ್ತು ವಾಣಿಯ ಭೂತಕಾಲ, 16ನೇ ವಯಸ್ಸು, ತಾಯಿಯ ಗರ್ಭಧಾರಣೆ ಮತ್ತು ಸಾವು ನಡುವೆ ವಿಭಜಿಸಲಾಗಿದೆ. ವರ್ತಮಾನ. ವಾಣಿಯ ಕಳವಳ. ಸೌಮ್ಯ ಅಂಕಗಳು ಏಕೆ ಕುಸಿದವು, ಅವಳನ್ನು ಒಬ್ಬ ಕಾಳಜಿಯುಳ್ಳ ಮತ್ತು ಕರ್ತವ್ಯನಿಷ್ಠ ಶಿಕ್ಷಕಿಯಾಗಿ ಸ್ಥಾಪಿಸುತ್ತದೆ. ಭೂತಕಾಲ. ತಾಯಿಯ ಗರ್ಭಧಾರಣೆಯ ಮೇಲಿನ ಸಾಮಾಜಿಕ ಒತ್ತಡ, ಸ್ನೇಹಿತರ ಗೇಲಿ ಮತ್ತು ತಾಯಿಯ ಅಕಾಲಿಕ ಮರಣದ ಘಟನೆಗಳು ವಾಣಿಯ ಪ್ರಸ್ತುತ ಪಾತ್ರದಲ್ಲಿ ಎಲ್ಲ ಅಸುರಕ್ಷತೆಗಳು ಮತ್ತು ನ್ಯಾಯದ ಪ್ರಜ್ಞೆಗೆ ಜನ್ಮ ನೀಡುತ್ತವೆ. ನೈತಿಕ ತತ್ವದ ಜನನ. ನಾನು ಎಂದಿಗೂ ಯಾರಿಗೂ ಸಮಸ್ಯೆಯಾಗಬಾರದು ಎಂಬ ವಾಣಿಯ ಸಂಕಲ್ಪ ತಾಯಿಯ ಮರಣ ಮತ್ತು ಸ್ನೇಹಿತರ ಗೇಲಿಯಿಂದ ಬಂದದ್ದು ಸಂಪೂರ್ಣ ಸರಣಿಗೆ ನೈತಿಕ ತತ್ವವನ್ನು ರೂಪಿಸುತ್ತದೆ. ಇದು ಅತ್ಯಂತ ಮಹತ್ವದ ತಾತ್ವಿಕ ಅಂಶವಾಗಿದೆ. ಭಾವನಾತ್ಮಕ ಒತ್ತಡ. ತಾಯಿ ಮತ್ತು ಮಗಳ ನಡುವಿನ ಸಂಭಾಷಣೆ, ವಿಶೇಷವಾಗಿ ತಾಯಿ, ನಾನು ನನ್ನ ಸ್ವಂತ ಮಗುವನ್ನು ಹೇಗೆ ಕೊಲ್ಲಲಿ ಎಂದು ಹೇಳುವುದು, ಒಂದು ಅಮಾಯಕ ಮಗುವಿನ ಜೀವನದ ವಿರುದ್ಧ ಸಾಮಾಜಿಕ ನಾಚಿಕೆಯ ತುಲನಾತ್ಮಕ ವಿಶ್ಲೇಷಣೆ, ಕೇಳುಗರನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ವಾಣಿಯ ಪಾತ್ರವು ವಾಸ್ತವ, ಹೋರಾಟ ಮತ್ತು ಸ್ವಯಂ ತ್ಯಾಗದ ಅಡಿಪಾಯದ ಮೇಲೆ ನಿರ್ಮಿಸಲಾಗಿದೆ ಎಂಬುದನ್ನು ಈ ಸಂಚಿಕೆ ಸಾಬೀತುಪಡಿಸುತ್ತದೆ. ಆಡಿಯೋ ಪ್ರಸ್ತುತಿಗಾಗಿ ಮಾರ್ಗದರ್ಶನ. ವಾಣಿಯ ಧ್ವನಿ. ಶಿಕ್ಷಕಿಯಾಗಿ ವರ್ತಮಾನ. ವಾಣಿಯ ಧ್ವನಿಯು ವೃತ್ತಿಪರ ಕಾಳಜಿ ಮತ್ತು ಸ್ವಲ್ಪ ಹೆಮ್ಮೆಯನ್ನು, 100% ಅಂಕಗಳನ್ನು ಗಳಿಸಿದ ಹೆಮ್ಮೆ ತಿಳಿಸಬೇಕು. ಹದಿಹರೆಯದವಳಾಗಿ ಭೂತಕಾಲ. 16 ವರ್ಷದ ವಾಣಿಯ ಸಂಭಾಷಣೆಯನ್ನು ಉನ್ನತ ಸ್ವರದಲ್ಲಿ ಮತ್ತು ಅಸುರಕ್ಷತೆಯ ಭಾವನೆಯೊಂದಿಗೆ ಓದಬೇಕು, ವಿಶೇಷವಾಗಿ ಅವಳು ತನ್ನ ತಾಯಿಗೆ ಗರ್ಭಪಾತಕ್ಕೆ ಕೇಳುವ ಕ್ಷಣದಲ್ಲಿ. ಭಾವನಾತ್ಮಕ ಕ್ಷಣಗಳು. ಸಂಭಾಷಣೆ, ತಾಯಿಯ ಅಳುವುದು ಮತ್ತು ಪಶ್ಚಾತ್ತಾಪ. ಉದಾಹರಣೆಗೆ, ನಮ್ಮ ತಪ್ಪಿನಿಂದಾಗಿ ನಾವು ನಿಮಗೆ, ಮಕ್ಕಳಿಗೆ ಈ ಸಮಸ್ಯೆಯನ್ನು ಸೃಷ್ಟಿಸಿದ್ದೇವೆ. ನಿಧಾನಗತಿಯಲ್ಲಿ ಮತ್ತು ಅಳುವಿನ ಸ್ವರದಲ್ಲಿ ನೀಡಬೇಕು. ಗೇಲಿ. ಸ್ನೇಹಿತರ ಗೇಲಿ. ಈಗ ನನಗೆ ಮಗುವನ್ನು ಹೊಂದುವ ವಯಸ್ಸು. ಅವರ ಕ್ರೂರತೆಯ ಅರ್ಥ ಸ್ಪಷ್ಟವಾಗುವಂತೆ ಹೆಚ್ಚಿನ, ಹರ್ಷಚಿತ್ತದ ಮತ್ತು ಸ್ವಲ್ಪ ತೀಕ್ಷ್ಣವಾದ ಧ್ವನಿಯಲ್ಲಿ ನೀಡಬೇಕು. ಸಂಗೀತ. ತಾಯಿಯ ಸಾವು ಮತ್ತು ವಾಣಿಯ ದುಃಖದ ಕ್ಷಣಗಳ ವಿವರಣೆಯ ಸಮಯದಲ್ಲಿ ತೀವ್ರವಾಗಿ ನಿಧಾನ, ವಿಷಾದಮಯ ಮತ್ತು ಏಕಾಂತದ ಸಂಗೀತ ಇರಬೇಕು. ರಾಗಿಣಿ ಮೇಡಂ ಪ್ರವೇಶದೊಂದಿಗೆ ಸಂಗೀತವು ಭರವಸೆ ಮತ್ತು ಸುರಕ್ಷತೆಯ ಭಾವನೆಯನ್ನು ತರಬೇಕು. ಎಪಿಸೋಡ್ 2 ಅಂತ್ಯ.